ಯಾವ ಗಾಡಿ ಬೇಕು ಅಂದ್ರು ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬನ್ನಿ. ಎಲ್ಲ ಗಾಡಿಗಳು ಒರಿಜಿನಲ್ ತುಂಬಾ ಚೆನ್ನಾಗಿರೋ ಗಾಡಿಗಳು ಇರುತ್ತೆ. ಯಾವುದೇ ತರ ಡೆಂಟು ಸ್ಕ್ರಾಚಸ್ ಏನಿರಲ್ಲ, ಎಲ್ಲ ಸರ್ವಿಸ್ ಆಗಿರುತ್ತೆ. ಕಡಿಮೆ ಓಡಿರೋ ಸಿಂಗಲ್ ಓನರು, ಬಲಿನೋ ಸಿಂಗಲ್ ಓನರು, ಮತ್ತೆ 7 ಸೀಟರ್ ಟ್ರೈಬರ್ ಸಿಂಗಲ್ ಓನರು, ಇದು 50,000 ಓಡಿರೋ ನಿಶಾನ್ ಮೈಕ್ರಾ ಸಿಂಗಲ್ ಓನರು, ಬ್ರೀಜಾ ಸಿಂಗಲ್ ಓನರು, ಸ್ವಿಫ್ಟ್ ಒಂದು ಸೆಕೆಂಡ್ ಇದೆ. ಇನ್ನು ಅಲ್ಲಿರೋದು ಆಲ್ಮೋಸ್ಟ್ ಎಲ್ಲ 90% ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಆಲ್ಮೋಸ್ಟ್ ತುಂಬಾ ಚೆನ್ನಾಗಿರೋ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 2,25,000 ಫೈನಲ್ ಆಗಿದೆ. ಕೇವಲ 2,25,000 ರೂಪಾಯಿಗೆ. ಕ್ವಾಲಿಟಿ ವೆಹಿಕಲ್. ನಾವು ಹೆಂಗ್ ಗೊತ್ತಾ, ಇದೇ ಗಾಡಿನ ನಾನು 1.80 ಕೊಡ್ತೀನಿ ಅಂತಾರೆ, 2 ಕೊಡ್ತೀನಿ ಅಂತಾರೆ, ಒಬ್ಬರು 2.5 ಹೇಳ್ತಾರೆ. ಏನಕ್ಕೆ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್. ಸಿಂಗಲ್ ಓನರ್ ಇದಕ್ಕೆ ಒಂದ್ ಬೆಲೆ, ಸೆಕೆಂಡ್ ಇದ್ರೆ ಒಂದ್ ಬೆಲೆ, ಥರ್ಡ್ ಇದ್ರೆ ಒಂದ್ ಬೆಲೆ, ಆತರ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 2,60,000 ಫೈನಲ್ ಆಗಿದೆ. 2,60,000 ರೂಪಾಯಿಗೆ ಆರಾಮಾಗಿ i20 ಸ್ಮೂತ್ ಆಗಿರೋ ಒಂದ್ ಒಳ್ಳೆ ಗಾಡಿ ನೋಡ್ತಾ ಇರೋರು ಈ ಗಾಡಿ ಬಂದು ಕಣ್ಣು ಮುಚ್ಕೊಂಡು ತಗೋಬಹುದು. ಇನ್ನೂ ಸ್ವಲ್ಪ ದೊಡ್ಡ ಗಾಡಿ ಬೇಕು ಅನ್ನೋರು ಈ ಗಾಡಿ ಕಣ್ಣು ಮುಚ್ಕೊಂಡು ತಗೋಬಹುದು. ಈ ಗಾಡಿ 2017 ಮಾಡಲು ಎಲೈಟ್ i20. ಇದ್ರಲ್ಲಿ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಲೋ ಬಜೆಟ್ ಅಲ್ಲಿ ಲಾಸ್ಟ್ ಕಾರು ಸ್ವಿಫ್ಟ್ ತೋರಿಸ್ಬಿಡೋಣ. ಸ್ವಿಫ್ಟ್ 2007 ಮಾಡಲು FC ಎಲ್ಲ ಫ್ರೆಶ್ ಆಗಿದೆ, ಇನ್ಸೂರೆನ್ಸ್ ಇದೆ, ಹೊಸ ಟೈರ್ ಇದೆ, ಸರ್ವಿಸ್ ಆಗಿದೆ, ಎಲ್ಲ ಇದೆ. ಈ ಗಾಡಿ 2,49,000 ಫೈನಲ್ ಟು ಫೈನಲ್ ಆಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ 36,000 ಓಡಿದೆ. ಜಸ್ಟ್ 7,95,000 ಫೈನಲ್ ಆಗುತ್ತೆ. 7,95,000 ಹೌದು. 2019 ಮಾಡಲು ಸಿಂಗಲ್ ಓನರ್ ನಿಮ್ಗೆ 6,65,000 ಇದೆ. ಇವಾಗ ಒಳ್ಳೊಳ್ಳೆ ಆಫರ್ ಪ್ರೈಸ್ ಅಲ್ಲೇ ಮಾಡ್ಕೊಡೋಣ. 5,99,000 ಫೈನಲ್ ಆಗುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದಾರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕೊನೆ ತನಕ ವಿಡಿಯೋ ನೋಡಿ. ನಾವಿವತ್ತು ಸಿರಾ ಹತ್ರ ಇರುವ ಫ್ರೆಂಡ್ಸ್ ಕಾರ್ 365 ಶೋರೂಮ್ಗೆ ಬಂದಿದ್ದೀವಿ. ಬ್ಯಾಂಗ್ಳೂರಲ್ಲೂ ಕೂಡ ಇವ್ರ ಶೋರೂಮ್ ಅಲ್ಲಿ ಒಂದು ಒಳ್ಳೊಳ್ಳೆ ಕಾರ್ ಕೂಡ ನಿಮ್ಗೆ ತೋರಿಸ್ಕೊಡ್ತಾ ಇದೀವಿ. ಇವತ್ತು ಕೂಡ ಒಂದು ಒಳ್ಳೊಳ್ಳೆ ವೆಹಿಕಲ್ ನೋಡ್ತಾ ಇದ್ದೀರಾ. ಎಲ್ಲ ಮಲ್ಟಿ ಬ್ರ್ಯಾಂಡೆಡ್ ವೆಹಿಕಲ್ ಬಂದಿದ್ದಾರೆ. ಸರಿ ಇದಾರೆ. ಸುಗ್ಗಿ ಹಬ್ಬ ಬಂತು, ಸಂಕ್ರಾಂತಿ, ಶಿವರಾತ್ರಿ ಬರ್ತಾ ಇದೆ. ಯಾರೆಲ್ಲ ವೆಹಿಕಲ್ ತಗೊಳ್ಳೇಬೇಕು ಅಂತ ಇದ್ದೀರಾ, ಖಂಡಿತ ಸಿರಾ ಹತ್ರ ಇರುವ ಫ್ರೆಂಡ್ಸ್ ಕಾರ್ 365 ಶೋರೂಮ್ಗೆ ಬನ್ನಿ. ಒಂದು ಒಳ್ಳೆ ವೆಹಿಕಲ್ ಖಂಡಿತ ಕೊಡ್ತಾ ಇದ್ದಾರೆ. ಸರಿ ಇದಾರೆ, ವೆಲ್ಕಮ್ ಮಾಡ್ಕೊಂಡು ನಿಮಗೂ ಕೂಡ ಮಾತಾಡ್ಸ್ತೀವಿ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ಓಕೆ ಸರ್. ಸರ್ ಇವಾಗ ನೆಕ್ಸ್ಟ್ ಹಬ್ಬ ಬರ್ತಾ ಇದೆ, ಸಂಕ್ರಾಂತಿ, ಶಿವರಾತ್ರಿ. ಏನ್ ಸರ್ ಆಫರ್ ಇವತ್ತು ಸಿರಾ ಶೋರೂಮ್ ಅಲ್ಲಿ? ಅದಕ್ಕೋಸ್ಕರನೇ ಫಸ್ಟ್ ಎಲ್ಲರಿಗೂ ನಮಸ್ಕಾರ. ಚೇತನ್ ಅಂತ ನಮ್ಮ ಹೆಸರು. ಫ್ರೆಂಡ್ಸ್ ಕಾರ್ 365 ಅಂತ ಬೆಂಗಳೂರು ಬ್ರಾಂಚ್ ಎಲ್ಲ ನೋಡಿರ್ತೀರಾ. ಇದು ಸಿರಾದಲ್ಲಿ ಬ್ರಾಂಚ್ 2 ಓಪನ್ ಮಾಡಿದ್ದೀವಿ. ನಮ್ಗೆ ಈ ಕಡೆಯಿಂದ ಹುಬ್ಳಿ, ಧಾರವಾಡ, ಚಿತ್ರದುರ್ಗ ಈ ಕಡೆಯಿಂದ ಬರೋರಿಗೆ, ಎಲ್ಲ ಕಡೆಯಿಂದ ಬರೋರಿಗೆ ಅನುಕೂಲ ಆಗಲಿ ಅಂತ ನೋಡ್ಕೊಳ್ಳಿ. ಹೈವೇನಲ್ಲೇ ಸಿಟಿಗೆ ಹೋಗೋಕೆ ಮುಂಚೆನೆ ಬೈಪಾಸಲ್ಲೇ ನಮ್ಮ ಶೋರೂಮ್ ಇದೆ. ಇವಾಗ ಸಂಕ್ರಾಂತಿ ಹಬ್ಬ, ಯುಗಾದಿ, ಶಿವರಾತ್ರಿ, ಯುಗಾದಿ ಎಲ್ಲ ಬರುತ್ತೆ ಅಂತ ಹೇಳಿ ನೋಡಿ ಫುಲ್ ಸ್ಟಾಕ್ ತುಂಬಿಸ್ಬಿಟ್ಟಿದೀವಿ. ಫುಲ್ ಎಲ್ಲಾ ತರ ಗಾಡಿಗಳು, ಎಲ್ಲಾ ಗಾಡಿಗಳು ತಂದಿದೀವಿ. ನೋಡಿ ಬನ್ನಿ ತೋರಿಸ್ತೀನಿ. ಅಲ್ಲಿ ನೋಡಿ, ಅಲ್ಲಿಂದಾನೆ ನೋಡ್ಕೊಂಡ್ ಬಂದ್ಬಿಡಿ. ಎಲ್ಲ ಕಡಿಮೆ ಓಡಿರೋ ಸಿಂಗಲ್ ಓನರ್ ಗಾಡಿಗಳು ಇರೋದು ಎಲ್ಲ. ಆಲ್ಮೋಸ್ಟ್ ಎಕ್ಸೆಂಟ್ ಸಿಂಗಲ್ ಓನರು, ಬಲಿನೋ ಸಿಂಗಲ್ ಓನರು, ಮತ್ತೆ 7 ಸೀಟರ್ ಟ್ರೈಬರ್ ಸಿಂಗಲ್ ಓನರು, ಇದು 50,000 ಓಡಿರೋ ನಿಶಾನ್ ಮೈಕ್ರಾ ಸಿಂಗಲ್ ಓನರು, ಬ್ರೀಜಾ ಸಿಂಗಲ್ ಓನರು, ಸ್ವಿಫ್ಟ್ ಒಂದು ಸೆಕೆಂಡ್ ಇದೆ. ಇನ್ನು ಅಲ್ಲಿರೋದು ಆಲ್ಮೋಸ್ಟ್ ಎಲ್ಲ 90% ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಆಲ್ಮೋಸ್ಟ್ ಸಿಂಗಲ್ ಓನರ್, ಎಲ್ಲ ಸಿಂಗಲ್ ಓನರ್. ಮತ್ತೆ ಎಲ್ಲ ಕಡಿಮೆ ಓಡಿರುವಂತ ಗಾಡಿಗಳೇ. ಎಲ್ಲ ಶೋರೂಮ್ ಹಿಸ್ಟ್ರಿ ಇರುವಂತ. ಅದ್ ನೋಡಿ ಬರೀ 30,000 ಓಡಿದೆ, ಇದು 80,000 ಓಡಿದೆ, ಇದು ಅಷ್ಟೇ 70,000 ಓಡಿದೆ, ಅದು 50,000 ಓಡಿದೆ. ಒಳಗಡೆ 10,000, 20,000 ಆ ತರ ಕಡಿಮೆ ಓಡಿರೋ ಗಾಡಿಗಳು ತುಂಬಾ ಗಾಡಿಗಳಿದೆ. ಎಲ್ಲ ಗಾಡಿಗಳ ಬಗ್ಗೆನೂ ಹೇಳೋಣ. ಯಾವ ಗಾಡಿ ಬೇಕು ಅಂದ್ರು ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬನ್ನಿ. ಎಲ್ಲ ಗಾಡಿಗಳು ಒರಿಜಿನಲ್ ತುಂಬಾ ಚೆನ್ನಾಗಿರೋ ಗಾಡಿಗಳು ಇರುತ್ತೆ. ಯಾವುದೇ ತರ ಡೆಂಟು ಸ್ಕ್ರಾಚಸ್ ಏನಿರಲ್ಲ, ಎಲ್ಲ ಸರ್ವಿಸ್ ಆಗಿರುತ್ತೆ. ಕಡಿಮೆ ಓಡಿರೋಂತ ಗಾಡಿಗಳು. ಹಬ್ಬಕ್ಕೆ ಒಳ್ಳೆ ಕಾರ್ ತಗೋಬೇಕಂದ್ರೆ ಬರ್ಬೇಕು. ಎಲ್ಲಿ ಬರ್ಬೇಕು ಅಂತಂದ್ರೆ ಎಲ್ಲಿ ಹೇಳ್ಬಿಡಿ ಸರ್. ಹೇಳಿದ್ನಲ್ಲ, ಸಿರಾ ತುಮಕೂರಿಂದ ಹೈವೇ, ತುಮಕೂರು ಹೈವೇನಲ್ಲಿ ಬೈಪಾಸ್ ಅಲ್ಲೇ ಇದೆ. ಸಿರಾಗ ಹೋಗಕ್ ಮುಂಚೆನಲ್ಲಿ ಎಮ್ಮೆರಳ್ಳಿ ಗೇಟ್ ಅಂತ ಬರುತ್ತೆ, ಅಲ್ಲೇ ನಮ್ ಶೋರೂಮ್ ಬರುತ್ತೆ. ಸಿರಾ ಬೈಪಾಸ್ ಅಲ್ಲೇ ಇರೋದ್ರಿಂದ ನೀವು ಟೌನ್ ಒಳಗಡೆ ಹೋಗೋದು ಬೇಕಿಲ್ಲ. ಹೈವೇಲಿ ಯಾರ್ಯಾರು ಈಗ ಈ ರೂಟ್ ಅಲ್ಲಿ ಓಡಾಡ್ತೇವೆ ಎಲ್ಲಾರ್ಗು ಇಲ್ಲೇ ಸಿಕ್ಬಿಡುತ್ತೆ. ಫ್ರೆಂಡ್ಸ್ ಕಾರ್ 365 ಅಂತ ಗೂಗಲ್ ಅಲ್ಲಿ ನೋಡಿದ್ರು ಬರುತ್ತೆ. ನೀವು ಫೋನ್ ಮಾಡಿದ್ರೆ ನಮ್ಮವರು ಲೊಕೇಶನ್, ಕ್ಯಾಟ್ಲಾಕ್ ಪ್ರತಿಯೊಂದು ಎಲ್ಲ ಕಳಿಸ್ಕೊಡ್ತಾರೆ. ನೋಡ್ಕೊಳ್ಳಿ, ಡೈರೆಕ್ಟ್ ಆಗಿ ಬನ್ನಿ. ನಮ್ಮಲ್ಲಿ SUV, ಸೆಡಾನು, ಹ್ಯಾಶ್ ಬ್ಯಾಕು, ಡೀಸೆಲ್, ಪೆಟ್ರೋಲು, ಮ್ಯಾನ್ಯುವಲ್, ಆಟೋಮೆಟಿಕ್ ಎಲ್ಲ ತರ ಗಾಡಿಗಳು ಸಿಗುತ್ತೆ. ನಿಮ್ಗೆ ಇದಕ್ಕಿಂತ ದೊಡ್ಡ ಬಜೆಟ್ ಗಾಡಿಗಳು ಬೇಕಂದ್ರೆ ನಮ್ಮ ಬೆಂಗಳೂರಲ್ಲಿ ಇನ್ನೊಂದು ಫ್ರೆಂಡ್ಸ್ ಕಾರ್ 365 ಅಂತ ಕಾರ್ ಶೋರೂಮ್ ಇದೆ. ನಮ್ಮ ಇಲ್ಲಿ ಇರ್ತಾರಲ್ಲ ಅವ್ರ ನಂಬರ್ಗಳಿಗೆ ನೀವು ಫೋನ್ ಮಾಡಿದ್ರೆ ಅಲ್ಲಿನ ಗಾಡಿಗಳು ಕಳಿಸ್ತಾರೆ, ಇಲ್ಲಿನ ಗಾಡಿಗಳು ಕಳಿಸ್ತಾರೆ. ಯಾವ ಗಾಡಿ ಇಷ್ಟ ಆಗುತ್ತೋ ಅವರು ಡೈರೆಕ್ಟ್ ಆಗಿ ಬನ್ನಿ. ನಿಮ್ಗೆ ಇಷ್ಟ ಆಗೋದನ್ನ ವಿಸಿಟ್ ಮಾಡಿ ತಗೊಳ್ಳಿ. ಏನೇ ನಿಮ್ ಕನ್ಫ್ಯೂಷನ್ ಇದ್ರು ಫೋನ್ ಮಾಡಿ ಎಲ್ಲ ಕ್ಲಿಯರ್ ಮಾಡ್ಕೊಂಡು
ಬಂದು ತಗೋಬಹುದು. ಓಕೆ ಸರ್, ಹಾಗಾದ್ರೆ ಇವಾಗ ಎಲ್ಲಾ ಪ್ರೈಸ್ ಚಿಂದಿ ಉಡಾಯಿಸ್ಬೋಣ. ಎಲ್ಲಾ ಪ್ರೈಸ್ ಹೇಳೋಣ ಬನ್ನಿ. ಮತ್ತೆ ಇನ್ನೊಂದು, ಎಲ್ಲಾ ಗಾಡಿಗೂ ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಓಕೆ, ಎಲ್ಲಾ ಗಾಡಿಗಳು ತುಂಬಾನೇ ಚೆನ್ನಾಗಿರುತ್ತೆ. ನೀವು ಡೈರೆಕ್ಟ್ ಬಂದು ಮೆಕ್ಯಾನಿಕ್ ಇದ್ರೆ ಕರ್ಕೊಂಡ್ಬಂದು ಚೆಕ್ ಮಾಡ್ಕೊಂಡು ನಿಮ್ಗೆ ಏನ್ ಡೌಟ್ ಇದ್ರೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಗಾಡಿ ತಗೊಂಡು ಹೋಗ್ಬೋದು. ಓಕೆ ಸರ್, ಹಾಗಾದ್ರೆ ಮೊದಲನೇ ವೆಹಿಕಲ್ ಇಂದ ಸ್ಟಾರ್ಟ್ ಮಾಡೋಣ. ಬನ್ನಿ. ಹ್ಯುಂಡೈಯಲ್ಲಿ ಒಂದು ಒಳ್ಳೆ ಕಲರ್ ಅಂತಾನೆ ಹೇಳ್ಬೋದು ಸರ್. ಡೀಟೇಲ್ಸ್ ಫುಲ್. ಇದು SX ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇರೋ ಗಾಡಿ. 43,000 ಓಡಿದೆ. ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಎಕ್ಸೆಂಟ್, ಹುಂಡೈ ಎಕ್ಸೆಂಟ್ 2019 ಮಾಡಲ್, ಸಿಂಗಲ್ ಓನರ್ ವೆಹಿಕಲ್. ಮಾರ್ಕೆಟ್ ಅಲ್ಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರಬಾರ್ದು ಆ ತರ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ. ಗಾಡಿ ಗ್ಲೇಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒಳಗಡೆ ಸೀಟ್ ಕವರ್ಸ್ ಮತ್ತೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಕಸ್ಟಮರ್ ತುಂಬಾನೇ ಮಾಡಿದ್ದಾರೆ. ಈ ಗಾಡಿ ಬೆಲೆ ಹೇಳೋದಾದ್ರೆ 19 ಮಾಡಲು, ಒಂದು ಸೆಡಾನ್ ವೆಹಿಕಲ್, ಲೋ ಬಜೆಟ್ 4,99,000 ಗೆ ಫೈನಲ್ ಆಗುತ್ತೆ. ನಿಮಗೆ ಪ್ರೊಫೈಲ್ ಚೆನ್ನಾಗಿದ್ರೆ 3-4 ಲಕ್ಷ 5 ಲಕ್ಷ ಕೂಡ ಲೋನ್ ಫುಲ್ ಆಗ್ಬಿಡುತ್ತೆ. ಈ ಗಾಡಿ ಇವಾಗ ಹೊಸ ಬೆಲೆ ಒಂದು 10 ಲಕ್ಷ ಇರುತ್ತೆ. SX 50% ಗೆ ಸಿಗುತ್ತೆ. ಬರೀ 43,000 ಹೊಡಿದೆ. ಸಿಂಗಲ್ ಓನರ್ ಗಾಡಿ. ಓಕೆ, ಅದರಲ್ಲೂ ನಿಮಗೆ ಒಂದು ಒಳ್ಳೆ ಕಲರ್ ವೆಹಿಕಲ್ ಕೂಡ ಸಿಗ್ತದೆ ಸರ್. ಹಾಗೆ ಒಂದು ಬಲೆನೋ ಕೂಡ ಇದೆ ವೈಟ್ ಕಲರ್ ಅಲ್ಲಿ. ಬಲಿನೋ ನೋಡೋರ್ಗೆ ವೈಟ್ ಕಲರ್, ಸಿಂಗಲ್ ಓನರ್, 2018 ಮಾಡೆಲ್ ಗಾಡಿ ಆಗಿದೆ. 5,90,000 ಗೆ ಫೈನಲ್ ಆಗುತ್ತೆ. ಓಕೆ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬಲೆನೋ ಹುಡುಕ್ತಾ ಇರೋರಿಗೆ ಒಂದು ಒಳ್ಳೆ ವೆಹಿಕಲ್ ವೈಟ್ ಕಲರ್ ಅಲ್ಲಿ ಸಿಗ್ತದೆ. ಸಿಂಗಲ್ ಓನರ್ ಗಾಡಿ ತುಂಬಾನೇ ಚೆನ್ನಾಗಿದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಓಕೆ, 5 ಸೀಟರ್ ವೆಹಿಕಲ್ ಇರೋರು 7 ಸೀಟರ್ ವೆಹಿಕಲ್ ತಗೊಳ್ಳೇಬೇಕು ಅನ್ನೋರು ಒಂದು ಡ್ರೈವರ್ ಕೂಡ ಇದೆ ಸರ್. ರೆನಾಲ್ಟ್ ಟ್ರೈಬರ್ 2020 ಮಾಡಲ್, ಸಿಂಗಲ್ ಓನರ್, 7 ಸೀಟರ್, ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇರೋರಿಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. ಲೋ ಮೇಂಟೆನೆನ್ಸ್ ವೆಹಿಕಲ್. ನಿಮ್ಗೆ ಜಸ್ಟ್ 5,60,000 ಫೈನಲ್ ಆಗುತ್ತೆ. 5,60,000 ಗೆ 5,60,000 ಫೈನಲ್ ಆಗುತ್ತೆ. 7 ಸೀಟರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ವೈಟ್ ಕಲರ್, ತುಂಬಾನೇ ಚೆನ್ನಾಗಿದೆ. ಖಂಡಿತ ಈ ಪ್ರೈಸ್ ಗೆ ನಿಮ್ಗೆ ಈ ಮಾಡೆಲ್ ವೆಹಿಕಲ್ ಸಿಗೋಲ್ಲ. 5,60,000 ರೂಪಾಯಿಗೆ ಈ ವೆಹಿಕಲ್ ಕೊಡ್ತಾ ಇದಾರೆ. ಅದರಲ್ಲೂ 7 ಸೀಟರ್ ವೆಹಿಕಲ್. ಮತ್ತೊಂದು ನಿಸಾನ್ ಅಲ್ಲಿ ಸರ್, ನಿಶಾನ್ ಮೈಕ್ರಾ. ಒಂದು ಲೋ ಬಜೆಟ್ ಅಲ್ಲಿ ಲೋನ್ ಏನ್ ಬೇಡಪ್ಪ, ಒಂದು ಕಡಿಮೆ ಬಜೆಟ್ ಕ್ಯಾಶ್ ಕೊಟ್ಬಿಟ್ಟು ತಗೋಣ ಅನ್ನೋರ್ಗೆ ಈ ಗಾಡಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಓಡಿರೋದು ಬರೀ 50,000. ಇವಾಗ ತಾನು ಫ್ರೆಶ್ ಆಗಿ ಒಂದು ಟೈರ್ ಕೂಡ ಚೇಂಜ್ ಮಾಡಿದಾರೆ. ಹೊಸ ಟೈರ್ ಇದೆ. ಸಿಂಗಲ್ ಓನರ್ ವೆಹಿಕಲ್, 2011 ಮಾಡಲ್, 2,49,000 ಫೈನಲ್ ಆಗುತ್ತೆ. 2,49,000 ರೂಪಾಯಿಗೆ. ಹೌದು, ನಮ್ ಕೋಟಿಂಗ್, ನೀವು ಎಲ್ಲಾ ಗಾಡಿಗಳು ಕೋಟಿಂಗ್ ಪ್ರೈಸ್ ನಾನು ಯಾವ್ದು ಹೇಳ್ತಾ ಇಲ್ಲ. ನಮ್ ಕೋಟಿಂಗ್ ನೋಡಿ ಇರೋದು 2,69,000 ಇರೋದು. ಹೌದು, 20,000 ಡಿಸ್ಕೌಂಟ್ ಆಗಿ 2,49,000 ಸಿಗುತ್ತೆ. ಒಂದು 18 to 20 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್, ಪೆಟ್ರೋಲ್, 50,000 ಓಡಿರೋ ಗಾಡಿ. ಓಕೆ ಸರ್, ತುಂಬಾ ಜನ ಸ್ವಿಫ್ಟ್ ಬೇಕು ಅಂತ ಹುಡುಕ್ತಾ ಇರ್ತಾರೆ. ಒಂದು ಮಾಡೆಲ್ ವೆಹಿಕಲ್ ಹೇಳಿ. ಒಂದು ಗ್ರೇ ಕಲರ್ ಸ್ವಿಫ್ಟ್. ಯಾರೆಲ್ಲ ಒಂದು ಸ್ವಿಫ್ಟ್ ನೋಡ್ತಾ ಇದೀರೋ, ಈ ಗಾಡಿ ಜಸ್ಟ್ 4 ಲಕ್ಷ ಫೈನಲ್ ಆಗುತ್ತೆ. ಹೊಸ ಟೈರ್ ಹಾಕಿದ್ದಾರೆ. ಓಡಿರೋದು ಬರೀ 65,000 ಅಷ್ಟೇ. ಗ್ರೇ ಕಲರ್ ವೆಹಿಕಲ್, ಬ್ರ್ಯಾಂಡ್ ನ್ಯೂ ಕಂಡೀಷನ್ ಆಗಿದೆ. ಸ್ವಿಫ್ಟ್ ನೋಡ್ತಾ ಇರೋರ್ಗೆ, ಎಲ್ಲಾ ಕಡೆ ಇರೋರ್ಗು ಲೋ ಮೇಂಟೆನೆನ್ಸ್ ವೆಹಿಕಲ್, ಪೆಟ್ರೋಲ್ ವೆಹಿಕಲ್. ಬರೀ 3,99,000 ಫೈನಲ್ ಆಗಿದೆ. ಯಾವ ಮಾಡಲ್ ಸರ್ ಇದು? 2013 ಮಾಡಲ್ ವೆಹಿಕಲ್. 13 ಮಾಡಲ್. ಓಕೆ ಸರ್, ಒಂದು ಬ್ರಿಜಾ ಕೂಡ ಇಟ್ಟಿದ್ದೀರಾ. ಡೀಸೆಲ್ ZDI ಪ್ಲಸ್ ಬ್ರಿಜಾ. ನಿಮ್ಗೆ ಡೀಸೆಲ್ ಅಲ್ಲಿ 20+ ಮೈಲೇಜ್ ಬರುತ್ತೆ. 2016 ಮಾಡಲ್, ಸಿಂಗಲ್ ಓನರ್. ಜಸ್ಟ್ 7,49,000 ಫೈನಲ್ ಆಗುತ್ತೆ. 7,49,000. 7,49,000 ಫೈನಲ್ ಆಗುತ್ತೆ. ಮ್ಯಾಕ್ಸಿಮಮ್ ಲೋನ್ ಆಗುತ್ತೆ. ಇದು ಬರೀ ZDI ಇಲ್ಲ, ZDI ಪ್ಲಸ್. ಅದರಲ್ಲೂ ಡೀಸೆಲ್ ವೆಹಿಕಲ್. ಸಿಂಗಲ್ ಓನರ್. ಓಕೆ ಸರ್, ಸಕ್ಕದಾಗಿದೆ ಕಲರ್ ಮಾತ್ರ. ಹೇಳಿ ಸರ್ ಡೀಟೇಲ್ಸ್. ಇದು ಅಲ್ಟಿಮೇಟ್ ಆಗಿದೆ. ಬರೀ 35,000 ಓಡಿರೋ ಟಾಟಾ ನೆಕ್ಸಾನ್ ಡೀಸೆಲ್ ವೆಹಿಕಲ್. 23-24 ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್ ವೆಹಿಕಲ್, 36,000 ಓಡಿದೆ. ಜಸ್ಟ್ 7,95,000 ಫೈನಲ್ ಆಗುತ್ತೆ. 7,95,000. ಹೌದು, 2019 ಮಾಡಲ್, ಸಿಂಗಲ್ ಓನರ್. ನಿಮ್ಗೆ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಎಲ್ಲ ಫೀಚರ್ಸ್ ಇದೆ ಗಾಡಿಲಿ. ಹೌದು. ಓಕೆ, ಕಂಪ್ಲೀಟ್ ಆಗಿ ನೆಕ್ಸಾನ್ ಯಾರಾದ್ರೂ ತಗೋಬೇಕು ಅಂತಂದ್ರೆ ಒಂದು ಒಳ್ಳೆ ಕಲರ್ ಅಲ್ಲಿ ನಿಮ್ಗೆ ಡೀಸೆಲ್ ವೆಹಿಕಲ್ ಬೇಕು ಅನ್ನೋರು ಕಣ್ಣು ಮುಚ್ಕೊಂಡು ಬಂದು ತಗೋಬಹುದು. ಓಕೆ, ಒಂದು ಆಪಲ್ ಸೇಫ್ ಅಲ್ಲಿ ಸ್ವಿಫ್ಟ್ 2019 ಮಾಡಲ್, ಸಿಂಗಲ್ ಓನರ್. ನಮ್ದು ಕೋಟಿಂಗ್ ನೋಡ್ಕೊಂಬಿಡಿ ಅಲ್ಲಿ ಎಷ್ಟಿದೆ ಅಂತ ಹೇಳಿ. ಬರೀ 5,99,000 ಫೈನಲ್ ಆಗುತ್ತೆ. 6,65,000 ಇದೆ. 6,65,000 ಇದೆ. ಇವಾಗ ಒಳ್ಳೊಳ್ಳೆ ಆಫರ್ ಪ್ರೈಸ್ ಅಲ್ಲೇ ಮಾಡ್ಕೊಡೋಣ. 5,99,000 ಗೆ ಫೈನಲ್ ಆಗುತ್ತೆ. ಒಂದ್ಸಲಿ ಒಂದು ರೈಟ್ ರೌಂಡ್ ತೋರಿಸ್ಬಿಡಿ. ಗಾಡಿನಲ್ಲಿ ನಿಮ್ಗೆ ಒಳ್ಳೆ ಸೀಟ್ ಕವರ್ಸು, ಹೊಸ ಟೈರು, ಎಲ್ಲ ಪ್ರತಿಯೊಂದು ಫ್ಯೂಚರ್ಸ್ ಗಾಡಿನಲ್ಲಿ ಬಂದಿದೆ. ಅಡಿಷನಲ್ ಕಸ್ಟಮರ್ ಕೂಡ ಹಾಕ್ಸಿದ್ದಾರೆ. ಒಂದ್ಸಲಿ ಬ್ಯಾಕ್ ಸೈಡ್ ಇಂದ ಬ್ಯಾಕ್ ಲುಕ್ ತೋರಿಸ್ಬಿಡಿ. ಓಕೆ, ಮುಂದೆ ಹಬ್ಬಗಳು ಬರ್ತಾ ಇದೆ. ಹಬ್ಬದ ಪ್ರಯುಕ್ತ ಈ ಶೋರೂಮ್ ಅಲ್ಲಿ ನಿಮ್ಗೆ ಆಫರ್ ಮೇಲೆ ಆಫರ್ ಕೊಡ್ತಾ ಇದ್ದಾರೆ. ಗಾಡಿ ಕೂಡ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಸಿಂಗಲ್ ಓನರ್, ಸಿರಾದಲ್ಲಿ ಬಂಪರ್ ಆಫರ್ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ರೆ ಮತ್ತೊಂದು ಸಣ್ಣ ಫ್ಯಾಮಿಲಿಗೆ ಕ್ವಿಡ್ ಹುಡುಕ್ತಾ ಇದ್ರೆ ವೈಟ್ ಕಲರ್ ಅಲ್ಲಿ ರೆನಾಲ್ಟ್ ಕ್ವಿಡ್
ಬರೀ 13,000 ನೋಡಿದೆ. 13,000 ಓಡಿರುವಂತ ಸಿಂಗಲ್ ಓನರ್ RXT ಆಪ್ಷನಲ್ 1 ಲೀಟರ್. ಓಕೆ, ಗಾಡಿ ಬಂದು 13,000 ನೋಡಿದೆ. 2019 ಮಾಡಲು ಸಿಂಗಲ್ ಓನರ್. ಒಂದು 7-8 ಲಕ್ಷ ಕೊಟ್ಟು ಹೊಸ ಗಾಡಿ ತಗೊಳೋದನ್ನ ನೀವು ಆರಾಮಾಗಿ ಇದು 3.5 ಲಕ್ಷಕ್ಕೆ ಆಗುತ್ತೆ. 3,50,000 ರೂಪಾಯಿಗೆ ಜಸ್ಟ್ 3,50,000 ಫೈನಲ್ ಆಗುತ್ತೆ. ಬರೀ 13,000 ನೋಡಿದೆ. ಟಾಪ್ ಎಂಡ್ ವೆಹಿಕಲ್, ಕಸ್ಟಮರ್ ಅಡಿಷನಲ್ ಆಗಿ ಒಳ್ಳೆ ಸೀಟ್ ಕವರ್ಸ್ ಮತ್ತೆ ಒಳಗಡೆ ಬ್ಯಾಕ್ ಸೈಡ್ ಪವರ್ ವಿಂಡೋ ಎಲ್ಲ ಫಿಟ್ಟಿಂಗ್ ಮಾಡಿದ್ದಾರೆ. ಕಸ್ಟಮರ್ ತಗೊಂಡ್ರೆ ಏನೂ ಮಾಡೋದು ಬೇಡ, ಫುಲ್ ಸರ್ವಿಸ್ ಎಲ್ಲ ಆಗಿದೆ. ಅನ್ಯೂ ಸ್ಟೆಪ್ನಿ ಕೂಡ ಇದೆ. ಓಕೆ, ಕ್ವಿಡ್ ಅಲ್ಲಿ ತುಂಬಾ ಕಡಿಮೆ ಓಡಿರೋ ಗಾಡಿ ಹುಡುಕ್ತಾ ಇದ್ರೆ ಖಂಡಿತ ಈ ಖಂಡಿತ ತಗೋಬಹುದು. ಬಂದು ಬರೀ 13,000 ಓಡಿರೋಂತ ಗಾಡಿ. ಓಕೆ ಸರ್, ಹಾಗಾದ್ರೆ ವೈಟ್ ಕಲರ್ ಅಲ್ಲಿ ಒಂದು i10 ಕೂಡ ಇಟ್ಟಿದ್ದೀರಾ. 2011 ಮಾಡಲು ಗಾಡಿ ಬಂದು ವೈಟ್ ಕಲರ್, ಅಫಿಷಿಯಲ್ ಆಗಿದೆ. ಟೈರ್ ಗೀರ್ ಕಂಡೀಷನ್ ಎಲ್ಲ ಹೊಸದಿದೆ, ಒಳ್ಳೆ ಸೀಟ್ ಕವರ್ಸ್ ಎಲ್ಲ ಇದೆ. ಈ ಗಾಡಿ 2,49,000ಕ್ಕೆ ಫೈನಲ್ ಆಗುತ್ತೆ. ಓಕೆ, 2,49,000. ಹೌದು. ಓಕೆ, i10 ಸಿಗ್ತದೆ ಸರ್. ಮತ್ತೊಂದು ಹ್ಯುಂಡೈಯಲ್ಲಿ ನಿಯೋ i10 ಗ್ರ್ಯಾಂಡ್ i10 ಇದು 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಓಡಿರೋದು 33,000. 33,000 ನೋಡಿದೆ. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಸಿಂಗಲ್ ಓನರ್ 19 ಮಾಡಲು 4,99,000 ಫೈನಲ್ ಆಗುತ್ತೆ. ಓಕೆ, ತುಂಬಾ ಜನ ಈ ಕಲರ್ ಬೇಕು ಅಂತ ಇದ್ರೆ ಖಂಡಿತ ಈ ವೆಹಿಕಲ್ ಕೂಡ ಅವೈಲೇಬಲ್ ಇದೆ. ಬೆಸ್ಟ್ ವೆಹಿಕಲ್, ಆದಷ್ಟು ಬೇಗ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್. ಮತ್ತೊಂದು ಹೋಂಡಾದಲ್ಲಿ ನೋಡ್ತೀನಿ ಅನ್ನೋರಿಗೆ ಕೂಡ 2 ಗಾಡಿ ಇದೆ. ಒಂದು ಡೀಸೆಲ್ ಅಮೇಜ್ ಇದೆ, ಬರೀ 2,60,000 ಫೈನಲ್ ಆಗುತ್ತೆ. ಒಂದು ಹೋಂಡಾ ಸಿಟಿ ಇದೆ 2014 ಮಾಡಲು ವಿ ವರ್ಷನ್ ಟಾಪ್ ಎಂಡ್ ವೆಹಿಕಲ್. 4,99,000 ಫೈನಲ್ ಆಗುತ್ತೆ. 4,99,000 ರೂಪಾಯಿಗೆ. ಇದು 14 ಮಾಡಲ್ ಪೆಟ್ರೋಲ್ VMT ಟಾಪ್ ಎಂಡ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. ಇದು ಗಾಡಿ ಬಂದು 3.5-4 ಲಕ್ಷ ವ್ಯಾಲ್ಯೂ ಇರೋದು. ನಾವೇನಕ್ಕೆ ನಿಮಗೆ ಬರೀ 2,69,000 ಕೊಡ್ತಾ ಇದೀವಿ ಅಂದ್ರೆ ಗಾಡಿ ಬಂದು ಕಸ್ಟಮರ್ 3rd ಓನರ್ ಆಗಿದೆ. ಡೀಸೆಲ್ ವೆಹಿಕಲ್ 25 ತನಕ ಮೈಲೇಜ್ ಬರುತ್ತೆ. ಓಕೆ ಸರ್, ಹಾಗಾದ್ರೆ ಒಂದು ವ್ಯಾಗನರ್ ಕೂಡ ಇದೆ ನೋಡಿ ಸರ್. ಅಲ್ಲಿ ವ್ಯಾಗನರ್ ಬಂದು ಪೆಟ್ರೋಲ್ ವಿತ್ LPG ಸಿಂಗಲ್ ಓನರ್. ಇದು ಹೊಸ ಟೈರ್ ಎಲ್ಲ ಇದೆ. ಗಾಡಿ ಬಂದು ಕಂಪ್ನಿ ಫಿಟೆಡ್. ಇದು ಕಂಪ್ನಿ ಫಿಟೆಡ್, ಹೌದು, ಹೊರಗಡೆ ಏನು ಮಾಡಿಲ್ಲ. ಕಂಪ್ನಿ ಫಿಟೆಡ್ LPGನೇ. ಸಿಂಗಲ್ ಓನರ್ ವೆಹಿಕಲ್, ಲೈಟ್ ಗೋಲ್ಡ್ ಕಲರ್ ವೆಹಿಕಲ್. ಈ ಗಾಡಿ 2,99,000 ಫೈನಲ್ ಆಗುತ್ತೆ. ಓಕೆ, 2,99,000 ರೂಪಾಯಿಗೆ ತುಂಬಾ ಮೈಲೇಜ್ ಬೇಕು ಅನ್ನೋರಿಗೆ ಬೆಸ್ಟ್ ವೆಹಿಕಲ್ ವ್ಯಾಗನರ್ LPG ಸಿಗ್ತಾ ಇದೆ. ಸಿರಾ ಹತ್ರ ಬರೋ ಶೋರೂಮ್ ಅಲ್ಲಿ ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡ್ಕೋಬಹುದು. ಇದನ್ನ ಒಂದು ಸಣ್ಣ ಫ್ಯಾಮಿಲಿಗೆ ಇಯಾನ್ ಸಾಕು ಅನ್ನೋರಿಗೆ ಹ್ಯುಂಡೈಯಲ್ಲಿ ಒಂದು ಚಿಕ್ಕ ಗಾಡಿ ಸರ್. 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್, ತುಂಬಾನೇ ಬ್ಯೂಟಿಫುಲ್ ಆಗಿದೆ. ಡೈರೆಕ್ಟ್ ಆಗಿ ಬಂದು ನೋಡಿದ್ರೆ ಅರ್ಥ ಆಗುತ್ತೆ. ಹೌದು, ಒಂದು ಲೋ ಮೇಂಟೆನೆನ್ಸ್, ತುಂಬಾ ಚೆನ್ನಾಗಿರೋ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್. 2,25,000 ಫೈನಲ್ ಆಗುತ್ತೆ. ಕೇವಲ 2,25,000 ರೂಪಾಯಿಗೆ. ಕ್ವಾಲಿಟಿ ವೆಹಿಕಲ್. ನಾವು ಹೆಂಗ್ ಗೊತ್ತಾ, ಇದೇ ಗಾಡಿನ ನಾನು 1.80 ಕೊಡ್ತೀನಿ ಅಂತಾರೆ, 2 ಕೊಡ್ತೀನಿ ಅಂತಾರೆ, ಒಬ್ಬರು 2.5 ಹೇಳ್ತಾರೆ. ಏನಕ್ಕೆ ಡಿಫ್ರೆನ್ಸ್ ಆಗುತ್ತೆ ಅಂದ್ರೆ ಕ್ವಾಲಿಟಿ ಮೇಲೆ ಡಿಫ್ರೆನ್ಸ್. ಸಿಂಗಲ್ ಓನರ್ ಇದಕ್ಕೆ ಒಂದ್ ಬೆಲೆ, ಸೆಕೆಂಡ್ ಇದ್ರೆ ಒಂದ್ ಬೆಲೆ, ಥರ್ಡ್ ಇದ್ರೆ ಒಂದ್ ಬೆಲೆ, ಆತರ. ಓಕೆ, ಅದರಲ್ಲೂ ನಿಮ್ಗೆ ಇದು 20+ ಮೈಲೇಜ್ ಕೂಡ ಕೊಡುತ್ತೆ. ಹೌದು ಸರ್, ಹ್ಯುಂಡೈಯಲ್ಲಿ ಮತ್ತೆ i20 ಕೂಡ ಇದೆ. ವೈಟ್ ಕಲರ್, i20 ವೈಟ್ ಕಲರ್, FC 2030 ತನಕ ಆಗಿದೆ. 2010 ಮಾಡಲು. ಗಾಡಿ ಬಂದು ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. 79,000 ಓಡಿದೆ. 79,000. ಈಗ ತಾನೇ ಫ್ರೆಶ್ ಆಗಿ ಹೊಸ ಟೈರ್ ಹಾಕಿದ್ದಾರೆ. ಫುಲ್ ಎಲ್ಲ ಸರ್ವಿಸ್ ಆಗಿದೆ. ಗಾಡಿ ತುಂಬಾನೇ ಚೆನ್ನಾಗಿದೆ. ಈ ಗಾಡಿ ಬೆಲೆ ಬಂದ್ಬಿಟ್ಟು 2,60,000ಕ್ಕೆ ಫೈನಲ್ ಆಗಿದೆ. 2,60,000 ರೂಪಾಯಿಗೆ ಆರಾಮಾಗಿ i20 ಸ್ಮೂತ್ ಆಗಿರೋ ಒಂದು ಒಳ್ಳೆ ಗಾಡಿ ನೋಡ್ತಾ ಇರೋರು ಈ ಗಾಡಿ ಬಂದು ಕಣ್ಣು ಮುಚ್ಕೊಂಡು ತಗೋಬಹುದು. ಓಕೆ ಸರ್, ಹಾಗೆ ಮತ್ತೊಂದು ವೆಹಿಕಲ್ ಹ್ಯುಂಡೈಯಲ್ಲಿ ಸರ್. ಇದು Honda i20 ಎಲೈಟ್. ಬೇಡ, ಇನ್ನೂ ದೊಡ್ಡ ಅಪ್ಗ್ರೇಡ್ ಆಗ್ಬೇಕು, ಇನ್ನೂ ಸ್ವಲ್ಪ ದೊಡ್ಡ ಗಾಡಿ ಬೇಕು ಅನ್ನೋರು ಈ ಗಾಡಿ ಕಣ್ಣು ಮುಚ್ಕೊಂಡು ತಗೋಬಹುದು. ಈ ಗಾಡಿ 2017 ಮಾಡಲು ಎಲೈಟ್ i20. ಇದ್ರಲ್ಲಿ ಎಲ್ಲಾ ಫೀಚರ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಓಲ್ಡ್ i20 ಕಿಂತ ಬ್ರಾಡ್ ಆಗಿರುತ್ತೆ, ಒಳಗಡೆ ಸ್ಪೇಸಸ್ ಆಗಿರುತ್ತೆ. ಈ ಗಾಡಿ ಬೆಲೆ 5,49,000 ಫೈನಲ್ ಆಗುತ್ತೆ. 5,49,000 ರೂಪಾಯಿಗೆ. ಓಕೆ, ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಲೋನ್ ಕೂಡ ಅವೈಲೇಬಲ್ ಇರುತ್ತೆ. ಓಕೆ ಸರ್, ಹಾಗೆ ಮತ್ತೊಂದು i20 ಇದೆ. ಅವಾಗಲೇ ಒಂದು ವೈಟ್ ಕಲರ್ ಇದೆ. ಇಲ್ಲಿ ಮತ್ತೊಂದು ವೆಹಿಕಲ್ ಮೆರೂನ್ ಅಲ್ಲಿ. ಮರೂನ್ ಕಲರ್, ಸಿಂಗಲ್ ಓನರ್, 2011 ಮಾಡಲು. ಈ ಗಾಡಿ ಬಂದ್ಬಿಟ್ಟು ಓಡಿರೋದು ಬರೀ 40,000. ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಗಾಡಿ ತುಂಬಾನೇ ಕ್ವಾಲಿಟಿ ವೆಹಿಕಲ್, ತುಂಬಾ ಚೆನ್ನಾಗಿದೆ. 2,85,000 ಫೈನಲ್ ಆಗುತ್ತೆ. 2,85,000 ರೂಪಾಯಿಗೆ. ಓಕೆ, ಒಂದು ಲೋ ಬಜೆಟ್ ಅಲ್ಲಿ i10 ಬೇಕು ಅನ್ನೋರಿಗೆ 2,85,000. ಸ್ಪೋರ್ಟ್ಸ್ ವೇರಿಯಂಟ್, ಸಿಂಗಲ್ ಓನರ್, ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ. ಬರೀ 40,000 ಓಡಿದೆ. ಓಕೆ, i10 2 ಇದೆ. ಒಂದು ಮೆರೂನ್ ಇದೆ, ವೈಟ್ ಇದೆ. ಯಾವ್ದು ಬೇಕಾದ್ರೆ ಚಾಯ್ಸ್ ಮಾಡ್ಕೊಂಡು ತಗೊಂಡೋಗ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಈ ಗಾಡಿ ಕೂಡ ಸಿಗ್ತದೆ. ಮತ್ತೊಂದು ರೆಡ್ ಕಲರ್ ಅಲ್ಲಿ ಸ್ವಿಫ್ಟ್ ಕೇಳೋರಿಗೆ ಸರ್, ಒಂದು ಫೈನಲ್ ಆಗಿ ಒಂದು ಲೋ ಬಜೆಟ್ ಅಲ್ಲಿ ಲಾಸ್ಟ್ ಕಾರು ಸ್ವಿಫ್ಟ್ ತೋರಿಸ್ಬಿಡೋಣ. ಸ್ವಿಫ್ಟ್
2007 ಮಾಡಲು FC ಎಲ್ಲ ಫ್ರೆಶ್ ಆಗಿದೆ, ಇನ್ಸೂರೆನ್ಸ್ ಇದೆ, ಹೊಸ ಟೈರ್ ಇದೆ, ಸರ್ವಿಸ್ ಆಗಿದೆ, ಎಲ್ಲ ಇದೆ. ಓಕೆ, ಈ ಗಾಡಿ 2,49,000ಕ್ಕೆ ಫೈನಲ್ ಟು ಫೈನಲ್ ಆಗುತ್ತೆ. 2,49,000 ರೂಪಾಯಿಗೆ. ಹೌದು, 2,80,000 ನಮ್ ಕೋಟಿಂಗ್ ಇರೋದು. 2,49,000 ಆಗುತ್ತೆ. ಈಗ ನಾನು ಏನ್ ಹೇಳಿದನೋ ಎಲ್ಲ ರೇಟು ಫೈನಲ್ ಟು ಫೈನಲ್ ಹೇಳ್ಬಿಟ್ಟಿದೀನಿ. ನಮ್ ಕೋಟಿಂಗ್ ಪ್ರೈಸ್ ಅಲ್ಲಿ ತುಂಬಾ ಎಷ್ಟಾಗುತ್ತೆ ಅಷ್ಟು ಕಡಿಮೆ ಮಾಡಿ ಹೇಳಿದೀವಿ. ಇಂಟ್ರೆಸ್ಟ್ ಇರೋರು ಡೈರೆಕ್ಟ್ ಆಗಿ ಬನ್ನಿ, ನೋಡ್ಕೊಳ್ಳಿ. ಹಿಂದ್ಗಡೆಯಿಂದನೂ ಒಂದ್ ರೋಡ್ ನೋಡ್ಕೊಳ್ಳಿ. ಎಲ್ಲಾ ತರ ಗಾಡಿಗಳು, ಎಲ್ಲಾ ಬ್ರ್ಯಾಂಡ್ ಗಾಡಿಗಳು ಫುಲ್ ಆಗಿ ಅವೈಲೇಬಲ್ ಇದೆ. ಹಬ್ಗಳಿಗೆ ಯಾರ್ಯಾರಿಗೆ ಗಾಡಿ ತಗೋಬೇಕು ಅಂತಿರೋ ಇಂಟ್ರೆಸ್ಟ್ ಇರೋರು ಡಿಸ್ಪ್ಲೇ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ಬನ್ನಿ. ನಿಮ್ಗೆ ಯಾವ ಗಾಡಿ ಇಷ್ಟ ಆಗುತ್ತೋ ತಗೋಬಹುದು. ಓಕೆ, ಥ್ಯಾಂಕ್ ಯು. ಮುಂದೆ ಬರೋ ಹಬ್ಬಕ್ಕೆ ಒಳ್ಳೊಳ್ಳೆ ವೆಹಿಕಲ್ ಕೂಡ ತಂದಿದ್ದಾರೆ. ಸ್ಕ್ರೀನ್ ಮೇಲೆ ನಂಬರ್ಗೆ ಕಾಲ್ ಮಾಡ್ಕೊಂಡು ಲೊಕೇಶನ್ ಕೂಡ ತಿಳಿಸ್ಕೊಡ್ತಾರೆ. ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡ್ಕೊಂಡು ಹಬ್ಬದಲ್ಲಿ ಒಂದು ಒಳ್ಳೆ ಖುಷಿಯಿಂದ ಹೋಗ್ತಾ ಇರಿ. ಥ್ಯಾಂಕ್ ಯು.